ಎಲ್ಲಾ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನೆಲ್ಗೆ ಸ್ವಾಗತ. ಪರೀಕ್ಷೆ 1 ಬರೆದಿರತಕ್ಕಂತಹ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1ರ ಫಲಿತಾಂಶದ ನಂತರ ಮುಂದೇನು ಅಂತಕ್ಕಂತಹ ಸಂದೇಹಗಳಿರುತ್ತದೆ. 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆ 1, ಪರೀಕ್ಷೆ 2 ಮತ್ತು ಪರೀಕ್ಷೆ 3ರ ಮಾಹಿತಿಯನ್ನು ಈಗ ನಾನು ತಿಳಿಸಿದ್ದೇನೆ. ಪರೀಕ್ಷೆ 1ಅನ್ನು ಬರೆದಿರುವ 10ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಫಲಿತಾಂಶಕ್ಕಾಗಿ ಕಾಯುತ್ತಿರುತ್ತೀರಿ. ಪರೀಕ್ಷೆ 1ರ ಮೌಲ್ಯಮಾಪನ ನಡೆಯುತ್ತಿದ್ದು ನಿಮಗೆ ಅತಿ ಶೀಘ್ರವಾಗಿ ಫಲಿತಾಂಶವನ್ನು ಸಹ ನೀಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ವರ್ಷ ನಿಮಗೆ ಇದೊಂದು ಸುವರ್ಣ ಅವಕಾಶ. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಈ 3 ಪರೀಕ್ಷೆಗಳಲ್ಲಿ ನೀವು ಯಾವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸುತ್ತೀರಿ ಆ ಒಂದು ಮಾರ್ಕ್ಸ್ ಕಾರ್ಡ್ ನಿಮಗೆ ನೀಡಲಾಗುತ್ತದೆ. ಕರ್ನಾಟಕ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ 2023-24ನೇ ಸಾಲಿನ ಅಂದರೆ ಈ ವರ್ಷದಿಂದ 10ನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ 3 ಪರೀಕ್ಷೆಗಳನ್ನು ನೀಡುವುದಾಗಿ ತಿಳಿಸಿರುತ್ತಾರೆ. ಹಾಗೂ ಪರೀಕ್ಷೆ 1ರಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ಪರೀಕ್ಷೆ 2 ಮತ್ತು ಪರೀಕ್ಷೆ 3ಅನ್ನು ಬರೆಯಬಹುದಾಗಿರುತ್ತದೆ. ಇನ್ನು ಪರೀಕ್ಷೆ 1ರಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು 2 ಮತ್ತು 3ನೇ ಪರೀಕ್ಷೆಯನ್ನು ಬರೆಯಬಹುದು. ಪರೀಕ್ಷೆ 1ರಲ್ಲಿ ಯಾರು ಸರಿಯಾಗಿ ಪರೀಕ್ಷೆಯನ್ನು ಬರೆದಿಲ್ಲ ಅಥವಾ ಕಡಿಮೆ ಅಂಕಗಳು ಬರಬಹುದು ಅಥವಾ ಯಾವುದಾದರೂ ವಿಷಯಗಳಲ್ಲಿ 28 ಅಂಕಗಳಿಗಿಂತ ಕಡಿಮೆ ಬರಬಹುದು ಅನ್ನುವಂತಹ ವಿದ್ಯಾರ್ಥಿಗಳು ತಪ್ಪದೆ ನೀವು ಪರೀಕ್ಷಾ ಸಿದ್ಧತೆಯನ್ನು ನಡೆಸಿಕೊಳ್ಳುವುದು. ನಿಮ್ಮ ಫಲಿತಾಂಶ ಏನಾದರೂ 1-2 ವಿಷಯಗಳು ಉತ್ತೀರ್ಣರಾಗದಿದ್ದಲ್ಲಿ ಆ ವಿಷಯಗಳನ್ನು ನೀವು ಬರುವಂತಹ ಪರೀಕ್ಷೆ 2 ಮತ್ತು ಪರೀಕ್ಷೆ 3ರಲ್ಲಿ ಬರೆದು ಉತ್ತೀರ್ಣರಾಗಬಹುದು. ಹಿಂದಿನ ವರ್ಷದಲ್ಲಿ ಕೇವಲ ಪೂರಕ ಪರೀಕ್ಷೆ ಮಾತ್ರವೇ ನೀಡಲಾಗುತ್ತಿದ್ದು ಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೆ ಹೋದಾಗ ಮುಂದಿನ ವರ್ಷಕ್ಕಾಗಿ ಕಾಯಬೇಕಾಗಿತ್ತು. ಆದರೆ ಈ ವರ್ಷದಲ್ಲಿ ನಿಮಗೆ ಪರೀಕ್ಷೆ 2, ಪರೀಕ್ಷೆ 3 ನೀಡುವುದರಿಂದ ನೀವೇನಾದರೂ ಯಾವುದಾದರೂ ವಿಷಯಗಳಲ್ಲಿ 28ಕ್ಕಿಂತ ಕಡಿಮೆ ಅಂಕಗಳನ್ನು ಪಡೆದಿದ್ದರೆ ಪರೀಕ್ಷೆ 2 ಮತ್ತೆ 3ಅನ್ನು ಬರೆದು ಇದೇ ವರ್ಷದಲ್ಲಿ ನೀವು ಉತ್ತೀರ್ಣರಾಗಬಹುದು. ಪರೀಕ್ಷೆ 1ಅನ್ನು ಕರ್ನಾಟಕ ರಾಜ್ಯಾದ್ಯಂತ ತುಂಬಾ ಶಿಸ್ತಿನಿಂದ ನಡೆಸಿದ್ದು ತುಂಬಾ ಯಶಸ್ವಿಯಾಗಿ ಪೂರ್ಣಗೊಂಡಿರುತ್ತದೆ. ಈಗಾಗಲೇ ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿದ್ದು ಪರೀಕ್ಷೆ 2ರ ವೇಳಾಪಟ್ಟಿಯನ್ನು ಸಹ ನೀಡಲಾಗಿರುತ್ತದೆ. ಫಲಿತಾಂಶ ಬಂದ ನಂತರ ನಿಮಗೆ ಪರೀಕ್ಷೆ 2 ಹಾಗೂ ಪರೀಕ್ಷೆ 3ಅನ್ನು ಸಹ ನೀಡಲಾಗುತ್ತದೆ. ಪರೀಕ್ಷೆ 1ರ ಫಲಿತಾಂಶ ಬಂದ ನಂತರ ಪರೀಕ್ಷೆ 1ರಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ನೀವು ನಿಮ್ಮ ಅಂಕಗಳಿಂದ ತೃಪ್ತರಾಗದಿದ್ದಲ್ಲಿ ಪರೀಕ್ಷೆ 2ಅನ್ನು ಬರೆಯಬಹುದು. ಪರೀಕ್ಷೆ 1ರಲ್ಲಿ ಬಂದಿರತಕ್ಕಂತಹ ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಪಡೆಯಲು ನೀವು ಪ್ರಯತ್ನಿಸಬಹುದು. ಪರೀಕ್ಷೆ 1, ಪರೀಕ್ಷೆ 2, ಪರೀಕ್ಷೆ 3 ಯಾವ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬರುತ್ತೋ ಆ ಫಲಿತಾಂಶವನ್ನು ನಿಮಗೆ ನೀಡಿ ಆ ಒಂದು ಫಲಿತಾಂಶದ ಅಂಕಪಟ್ಟಿಯನ್ನು ನಿಮಗೆ ನೀಡಲಾಗುತ್ತದೆ. ಪರೀಕ್ಷೆ 1ರಲ್ಲಿ ಪಾಸಾದ ವಿದ್ಯಾರ್ಥಿಗಳು ನಿಮ್ಮ ಅಂಕಗಳನ್ನು ಹೆಚ್ಚಿಸಿಕೊಳ್ಳಲು ಪರೀಕ್ಷೆ 2 ಮತ್ತು 3ಅನ್ನು ನೀವು ಬರೆಯಬಹುದಾಗಿರುತ್ತದೆ. ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಅಂಕಪಟ್ಟಿ ನಿಮಗೆ ನೀಡಲಾಗುತ್ತದೆ. ಈ ವರ್ಷ ನಿಮಗೆ ಈ 3 ಪರೀಕ್ಷೆಗಳು ಬಹಳ ಸಹಕಾರಿಯಾಗಿರುತ್ತೆ. ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಕಳೆದ 3 ವರ್ಷದ ಪ್ರಶ್ನೆ ಪತ್ರಿಕೆಗಳು, ಈ ವರ್ಷದ ಪರೀಕ್ಷೆ 1ರ ಪ್ರಶ್ನೆ ಪತ್ರಿಕೆ ಇವುಗಳನ್ನು ಉತ್ತರಿಸಿ ಸಿದ್ಧರಾಗಿ ನಿಮ್ಮ ಶಾಲೆಯ ವಿಶೇಷಕರನ್ನು ಸಂಪರ್ಕಿಸಿ ಹಾಗೂ ಪರೀಕ್ಷೆ 2ರ ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರಿಂದ ಪಡೆದು ಚೆನ್ನಾಗಿ ಅಭ್ಯಾಸ ಮಾಡಿ ತಪ್ಪದೇ ಪರೀಕ್ಷೆ 2ರಲ್ಲಿ ಉತ್ತೀರ್ಣರಾಗಿ ಎಂದು ತಿಳಿಸುತ್ತೇನೆ. ಪರೀಕ್ಷೆ 2ರ ಬಗ್ಗೆ ನಿಮಗೆ ಏನಾದರೂ ಸಂದೇಹಗಳಿದ್ದಲ್ಲಿ ನೀವು ನನಗೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕೇಳಬಹುದು ಅಥವಾ ನಿಮ್ಮ ಶಾಲೆಯ ಶಿಕ್ಷಕರನ್ನು ಸಂಪರ್ಕಿಸಿ ಪರೀಕ್ಷೆ 2ರ ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಳಿ. ಪರೀಕ್ಷೆ 2 ಸಹ ನಿಮಗೆ ಶುಭವಾಗಲಿ ಎಂದು ಹಾರೈಸುತ್ತೇನೆ. ಯಾವ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1ರಲ್ಲಿ ನಿಮ್ಮ 6 ವಿಷಯಗಳಲ್ಲಿ ಯಾವ ವಿಷಯಗಳ ಬಗ್ಗೆ ಸಂದೇಹವಿದೆ ಅಥವಾ ವಿಷಯದಲ್ಲಿ ನನಗೆ ತುಂಬಾ ಕಡಿಮೆ ಅಂಕಗಳು ಬರಬಹುದು ಅಥವಾ 28ಕ್ಕಿಂತ ಕಡಿಮೆ ಅಂಕಗಳು ಬಂದು ನಾನು ಉತ್ತೀರ್ಣ ಆಗುವುದಿಲ್ಲ ಎಂದು ಭಾವಿಸಿರುವಿರು, ನೀವು ತಪ್ಪದೆ ಈ ದಿನದಿಂದಲೇ ಪರೀಕ್ಷಾ ಸಿದ್ಧತೆಯನ್ನ ಮಾಡಿಕೊಳ್ಳಿ. ನಿಮಗೆ ಡೌಟ್ ಇರುವಂತಹ ವಿಷಯಗಳನ್ನು ಪ್ರತಿದಿನ ಅಭ್ಯಾಸ ಮಾಡಿ. ನೀವು ಉತ್ತೀರ್ಣರಾಗಲು ಬೇಕಾಗಿರುವ ಪಾಸಿಂಗ್ ಪ್ಯಾಕೇಜ್ಗಳು, ಅತಿ ಮುಖ್ಯವಾದ ಪ್ರಶ್ನೆಗಳು ಮರೆಯದೆ ಪ್ರತಿದಿನ ಅಭ್ಯಾಸ ಮಾಡಿ. ಪರೀಕ್ಷೆ 1ರ ಫಲಿತಾಂಶದ ನಂತರ ನಿಮಗೆ ಕೆಲವೇ ದಿನಗಳು ಅವಕಾಶವಿರುತ್ತದೆ ಪರೀಕ್ಷೆ 2ಅನ್ನು ಬರೆಯಲು.
ಆದ್ದರಿಂದ ಈ ದಿನದಿಂದಲೇ ನೀವು ಪರೀಕ್ಷಾ 2ರ ಸಿದ್ಧತೆ ಮಾಡಿಕೊಂಡು ನಿಮಗೆ ಸಂದೇಹ ಇರುವ ವಿಷಯಗಳನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಿ.